ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಹಿಂದೂ ಹುಲಿ, ಉತ್ತರ ಕರ್ನಾಟಕದ ಹಿಂದೂ ಹುಲಿ, ಅದು ಸಸ್ಯಾಹಾರಿ ಹುಲಿನೋ ಏನು ಮಾಂಸಾಹಾರಿ ಹುಲಿನೋ? JDSದಾಗಿದ್ದಾಗ ಮಾಂಸಾಹಾರಿ ಹುಲಿ ಇತ್ತು. ಈಗ ಭಾರತೀಯ ಜನತಾ ಪಕ್ಷದಾಗ ಹಿಂದಕಲೇ 2-3 ಸಾರಿ ಉಚ್ಚಾಟನೆ ಮಾಡಿ ಬಂದರೂ ಸಹಿತ ಇನ್ನೂ ಮಾಂಸಾಹಾರಿ ಹುಲಿನೋ ಏನು ಸಸ್ಯಾಹಾರಿ ಹುಲಿನೋ ಇನ್ನು ಜನ ತೀರ್ಮಾನ ಮಾಡಬೇಕು. 1,000 ಬುಲ್ಡೋಜರ್ಗಳು ತೊಗೊಂಬರ್ತಾನೆ, ತಂದ ಈ ಅಲ್ಪಸಂಖ್ಯಾತರ ಮನೆಗಳನ್ನೆಲ್ಲ ಬುಲ್ಡೋಜರ್ ಹಚ್ಚಿ ಕೆಡುತ್ತಾನೆ. ಯಾರ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ 1000 ಬುಲ್ಡೋಜರ್ ತಂದು 1000 JCBಗಳನ್ನು ತಂದು ಇನ್ನು ಡ್ರೈವಿಂಗ್ ಮಾಡೋಕ್ಕೆ ನೀವು ಹೋಗ್ತೀರಿ? ಬಸನಗೌಡ ಪಾಟೀಲ್ ಯತ್ನಾಳ್, ನಿಮ್ಮ ನಾಲಿಗೆ ಮತ್ತು ಮೆದುಳು ಲಿಂಕ್ ಇಲ್ಲದ ತಕ್ಷಣ ನೀವು ಏನು ಸಿಕ್ಕತ್ತೆ ಎತ್ತು ಸಿಕ್ಕತ್ತೆ ಮಾತಾಡ್ಕೋತ ಹೋದ್ರಿ. ಈಗಾಗಲೇ ಒಂದು ಉದಾಹರಣೆ ಇತ್ತು. ಈಶ್ವರಪ್ಪ ಮೂಲೆ ಗುಂಪಾಗಿದ್ದು ತನ್ನ ಬಾಯಿ ಮತ್ತು ನಾಲಿಗೆಯಿಂದಲೇ ಇವತ್ತು ಮನೆ ಸೇರಬೇಕಾದಂಥ ಪರಿಸ್ಥಿತಿ. ಆದರೆ ನೀವು ನನಗೆ ಯಾರು ಮಾಡೋರು? ಹೈಕಮಾಂಡ್, ದಿಲ್ಲಿ ಹೈಕಮಾಂಡ್, ಕರ್ನಾಟಕ ಹೈಕಮಾಂಡ್ ಏನು ಮಾಡ್ತೈತಿ? ಅಪ್ಪ ಮಕ್ಕಳ ಏನೇನು ಮಾಡ್ಯಾರ ಬಾರಾ ಭಾನಗಡ. ಮತ್ತು ನೀವು ಪಗಾರ ಹೆಚ್ಚಾತು ಮೊನ್ನೆ. ನೀವು ಭಾಳ ಪ್ರಾಮಾಣಿಕ ಇದ್ರಂದ್ರೆ ಸದನದಾಗ ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ನನಗೆ ಯಾವುದೂ ಪಗಾರ ಬೇಡ, ನನಗೆ ಭತ್ತೆ ಬೇಡ, ಏನೂ ಬೇಡ ಅಂತೇಳಿ. ನೀವೆಂಥ ಪ್ರಾಮಾಣಿಕರು? ಒಂದು ದಿವಸ ಆದರೂ ಸದನದಾಗ ಆವಾಜ್ ಮಾಡಿದಿರಿ ನನಗೆ ಪಗಾರ ಬೇಡ ಅಂತೇಳಿ. ಮತ್ತು ಅಪ್ಪ ಮಕ್ಕಳದ ಹಗರಣ ಕೇಳ್ತೀರಿ. ಮತ್ತು ನಿಮ್ಮೂ ಎಷ್ಟು ಹಗರಣಗಳದಾವ ಇನ್ನು ತಲೆ ತಲಾಂತರದಿಂದ ಇನ್ನು ಶುರು ಆಗತ್ತಾವ. ಇನ್ನು ನಿಮ್ಮ ಪರಿಸ್ಥಿತಿ ಏನಾಗೈತಿ? ಈಗ ಬೋನಿನಿಂದ ಹೊರಗೆ ಹಾಕಿದಂಗೆ ಪರಿಸ್ಥಿತಿ ಆಗೈತಿ. ಈಗ ನಿಮ್ಮನ್ನು ಈಗಾಗಲೇ ಅನೇಕ ಬಾರಿ ನೋಟಿಸ್ಗಳನ್ನು ಕೊಟ್ಟು ನಿಮಗೆ ಎಚ್ಚರಿಕೆ ಕೊಟ್ಟರು ಸಹಿತ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ ಅಲ್ಲಿ ಯಾರದ ಅನಿವಾರ್ಯ ಇಲ್ಲ. ಇದೇ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಪಕ್ಷ ಕಟ್ಟಿ ಇವತ್ತು ರಾಜ್ಯದ ದಕ್ಷಿಣ ಭಾರತದಲ್ಲಿ ಬಾವುಟ ಹಾರಿಸಿದಂಥ ವ್ಯಕ್ತಿ. ಆ ವ್ಯಕ್ತಿ ಅಪ್ಪ ಮಗಳನ್ನ ಬೇಯ್ತೀರಿ, ಮಗನೂ ಬೇಯ್ತೀರಿ, ಆ ಎಲ್ಲರೂ ಅವರ ಕುಟುಂಬದವ್ರನ್ನ ಬೆನ್ನು ಹತ್ತೀರಿ. ಆದರೆ ನಿಮ್ಮ ಪಾಡೇನು 4,000 ಮತಗಳಿಂದ ಆರಿಸ್ಬೇಕಾದ್ರೆ ನೀವು ತಿನ್ಕ್ಯಾಡ್ತೀರಿ. ಇನ್ನು ನಿಮ್ಮ ಭವಿಷ್ಯ ಇಲ್ಲ, ಇನ್ನು ನಿಮ್ಮದು ಠೇವಣಿ ಜಪ್ತಾಕೈತಿ. ಕಡಕ ಜವಾರಿ ಕಾಕ ಯಾವಾಗಲೂ ಹೇಳ್ಕೊತ ಬಂದಿದ್ದ, ಅಣ್ಣ ಬಸವಣ್ಣರ ನಾಡಿನಲ್ಲಿ, ಇದು ಸೂಫಿ ಸಂತರ ನಾಡಿನಲ್ಲಿ ಇನ್ನಿತರ ಧರ್ಮದವರನ್ನು ದ್ವೇಷ ಮಾಡಬೇಡ, ಇನ್ನಿತರ ಧರ್ಮದವರನ್ನು ಬೇಯಾಕ ಹೋಗಬೇಡ ಅಂತೇಳಿ ಬಸನಗೌಡ ಪಾಟೀಲ್ ನಿನಗೆ 2 ಸಲ ಹೇಳಿದರು ಸಹಿತ ನಾಲಿಗೆ ಹರಿಬಿಟ್ಟು ಪುಣ್ಯಾತ್ಮ. ಈಗ ನಿನ್ನ ಉಚ್ಚಾಟನೆ ಆತು. ಈ ಉಚ್ಚಾಟನೆ ಸಲುವಾಗಿ ಮತ್ತೆ ಮರುಪರಿಶೀಲನೆ ಮಾಡಿ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ತರಬೇಕನ್ನುವ ರಮೇಶ್ ಜಾರಕಿಹೊಳಿಯ ಪ್ರಯತ್ನ ಮಾತ್ರ ಫಲಶ್ರುತಿ ಆಕೈತಿ. ರಮೇಶ್ ಜಾರಕಿಹೊಳಿ ಪ್ರಯತ್ನ ಪಟ್ಟರೆ ಮಾತ್ರ ಏನಾಗ್ತಿ, ಇಲ್ದಿದ್ರೆ ಔಟ್ ಆಗ್ತಿ. ರಮೇಶ್ ಜಾರಕಿಹೊಳಿಗೆ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ತನ್ನದೇ ಆದಂಥ ಒಂದು ಬಲಾಢ್ಯ ಸೈನ್ಯ ಐತಿ. ಇದೇ ಮಹಾರಾಷ್ಟ್ರದಲ್ಲಿ ಫಡಣವೀಸ್ನಂಥ ಮುಖ್ಯಮಂತ್ರಿ, ಭಾರತೀಯ ಜನತಾ ಪಕ್ಷದ ಇದೇ ರಮೇಶ್ ಜಾರಕಿಹೊಳಿ ನಿರಂತರ ಸಂಪರ್ಕ, ಅನೇಕ ಕೇಂದ್ರ ಸಚಿವರ ಜೊತೆನೂ ಸಹಿತ ನಿರಂತರ ಸಂಪರ್ಕ. ಈಗ ರಮೇಶ್ ಜಾರಕಿಹೊಳಿಗೆ ಒಂದು ಶಕ್ತಿ ಐತಿ. ಆ ರಮೇಶ್ ಜಾರಕಿಹೊಳಿ ಒಂದು 20-30 MLA ಆರಿಸಿ ತರುವಂಥ ಶಕ್ತಿ ಐತಿ. ಬಸನಗೌಡ ಪಾಟೀಲಿಗೆ ಬಿಗಟಾನಿಕ್ ಅಂದ್ರೆ ರಮೇಶ್ ಜಾರಕಿಹೊಳಿ ಏನಾದರೂ ಒಂದು ಸ್ವಲ್ಪ ಸರದಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಾಪುರಕ್ಕೆ ಹೋಗೋದು ಕಠಿಣ ಆಕೈತಿ. ಯಾಕಂದ್ರೆ ಅಲ್ಲಿ ಜನಾನ ರೋಚಿಗೆ ಎದ್ದಾರ, ಅಲ್ಲಿ ಪರನೂ ಚಳವಳಿ ಮಾಡಿದಾರ, ವಿರೋಧ ಸತ್ಯಾಗ್ರಹ ಮಾಡಿದಾರ, ವಿಜಯೋತ್ಸವ ಆಚರಣೆ ಮಾಡಿದಾರ, ಸಿಹಿ ಹಂಚನೆ ಮಾಡಿದಾರ. ಅದನ್ನು ನೋಡ್ಕೊಂಡು ಹೊಟ್ಟಿ ಊರಿ ಬಿದ್ದು ಅವರ ಹಿಂಬಾಲಕರು ನಿನ್ನೆ ಮೊನ್ನೆ ಒಂದು ರ್ಯಾಲಿ ಮಾಡ್ತಾರ. ಅದು ವಂಶ ಪರಂಪರೆ ರಾಜಕಾರಣ ಅಲ್ಲ ಅಂಥೇಳಿ. ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ನೂ ಸಹಿತ ತನ್ನ ಮಗನನ್ನು ಒಂದು ಪ್ರತಿಷ್ಠಿತ ಬ್ಯಾಂಕಿಗೆ ಅಧ್ಯಕ್ಷ ಹಾಕಿ ಮಾಡಬೇಕಾಗಿತ್ತು ರೀ. ಅದು ವಂಶ ಪರಂಪರೆ ಅಲ್ಲ. ವಿಚಾರ ಮಾಡಬೇಕು ಭಾಷಣಕಾರರು. ಇವತ್ತು ಯಾವುದೇ ರಾಜಕಾರಣದಲ್ಲಿ ಎಲ್ಲ ವಂಶ ಪರಂಪರೆನೇ ಐತಿ. ಭಾರತೀಯ ಜನತಾ ಪಕ್ಷದಲ್ಲಿ ಐತಿ, JDSದಲ್ಲಿ ಐತಿ, ಕಾಂಗ್ರೆಸ್ದಲ್ಲಿ ಐತಿ. ಆದರೆ ನಾಲಿಗೆಗೆ ಇವತ್ತು ಉಚ್ಚಾಟನೆ ಮಾಡಿ ಇವತ್ತು ಬಹಳಷ್ಟು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದೇ ಭಾರತೀಯ ಜನತಾ ಪಕ್ಷ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯಾವ ಬೆಲೆಯೂ ಇಲ್ಲ. ಹಳಿ ನೋಟ್ ಇದ್ದವ್ರಲ್ಲ, ಹಳಿ ನೋಟ್ ಹಳದಿ ಮತ್ತು ಕೆಂಪು 1500 ಅವು ನಡೆಯಂಗಿಲ್ಲ. ಭಿಕ್ಷುಗೋಗಿ ಹೋಗಿ ಕೊಟ್ಟರು ಅದನ್ನು ತೊಗೊಳ್ಳೋದಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ಗಾಗೈತಿ.
ಆದರೆ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು. ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲ ಪಕ್ಷದಲ್ಲಿಯೂ ಒಂದು ಗೌರವ ಇತ್ತು. ಆದರೆ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿರಿ ಅಂತ ಹೇಳಿದಾರ. 3 ದಿವಸ ಆಯಿತು ಮಹಾಸ್ವಾಮಿಗಳು ಹೇಳಿ, ಇನ್ನೂವರೆಗೆ ಯಾರೂ ಅಧಿಕಾರ ಬಿಟ್ಟು ಬರೋದಿಲ್ಲ. ಅಧಿಕಾರ ಹಂತದೈತ್ರಿ ಮಹಾಸ್ವಾಮಿಗಳೇ, ನೀವು ಅವರಿಗೆ ಹೋಗಿ ಆರಿಸಿ ತರ್ತೀರಿ. ಆದರೆ ಅಧಿಕಾರಕ್ಕೆ ಅಂಟಿಕೊಂಡಾಗ ಯಾರು ಮಹಾಸ್ವಾಮಿಗಳ ಮಾತು ಕೇಳೋದಿಲ್ಲ, ದೇವರು ಬಂದ್ರೂ ಕೇಳೋದಿಲ್ಲ. ಆ ಅಧಿಕಾರನ ಹಂತದೈತಿ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳರ ಬಗ್ಗೆ ನೀವು ಬಹಳಷ್ಟು ವಕಾಲತ ವಹಿಸಿದರೆ ಜನ ಪರ ವಿರೋಧ ಮಾತಾಡಕತ್ತಾರ. ಆದರೆ ಅಣ್ಣ ಬಸವಣ್ಣರ ನಾಡಿನಲ್ಲಿ ಈ ಕೂಡಲ ಸಂಗಮದ ಮಹಾಸ್ವಾಮಿಗಳೇ ನಿಮಗೆ ಆದಂಥ ಒಂದು ಒಳ್ಳೆಯ ಹೆಸರೈತಿ. ನೀವು ಹೊರಗೆ ಬಿದ್ದರೆ ಲಕ್ಷಾಂತರ ಜನ ಸೇರ್ತಾರ, ಜಾತಿ ಭೇದ ಮರೆತು. ಆದರೆ ಇವತ್ತು ಕೇವಲ ಮುಸಲ್ಮಾನ ಬಾಂಧವರನ್ನು ಹೀಯಾಳಿಸಿ ಮುಸಲ್ಮಾನ ಬಾಂಧವರ ತೇಜೋವಧೆ ಮಾಡಿಕೋತ ಇವತ್ತು ರಾಜ್ಯಾದ್ಯಂತ ಅವಕೃಪಕ್ಕೆ ಒಳಗಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ತಿರಸ್ಕಾರ ಹಾಕುವಂಥ ಕರ್ನಾಟಕದ ಮಹಾಜನತೆ ಐತ್ರಿ. ಅಣ್ಣ ಬಸವಣ್ಣರ ನಾಡಿನಲ್ಲಿ ಅನೇಕ ಲಿಂಗಾಯತ ಕುಟುಂಬದವರು ಬಸವಣ್ಣರ ನುಡಿ ನಡೆಯಂತೆ ರೀತಿ ನೀತಿ ಸಿದ್ಧಾಂತದಂತೆ ಅನ್ಯ ಧರ್ಮಕ್ಕೆ ಬೆಯ್ಯಲ್ಲದೆ ಅನ್ಯ ಧರ್ಮವನ್ನು ಗೌರವಿಸಿ ತನ್ನ ಧರ್ಮವನ್ನು ಪ್ರೀತಿಸುವಂಥ ಲಿಂಗಾಯತರು ಅದಾರ. ಆದರೆ ಈ ಬಸವಣ್ಣರ ಹೆಸರು ಇಟ್ಟುಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ನಾಲ್ಗಿ ಚಿಕ್ಕತ್ತು ಮಾಡ್ಕೊತ ಹೋಗಿ ಆ 1000 ಬುಲ್ಡೋಜರ್ ತರ್ತಾರಂತ. 1000 ಬುಲ್ಡೋಜರ್ ತಂದೇನೇನು ನೆಗಲ ಹೊಡಿತೀರಿ? ಇನ್ನು ಹೋಗಿ ಮೈದಾನದಾಗ ನೆಗಲ ಹೊಡಿಬೇಕು ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಅದಕ್ಕೆ ಡ್ರೈವರ್ ಸಹಿತ ನಿಮ್ಮನ್ನು ತಗೊಳ್ಳೋದಿಲ್ಲ. ಹಿಂಗೆ ನಿಮ್ಮ ಪರಿಸ್ಥಿತಿ ಆದಾಗ ರಾಜ್ಯದ ಜನತೆ ಭಾಳ ಖುಷಿಯಾಗೈತಿ. ಇವತ್ತು ಕರ್ನಾಟಕ ರಾಜ್ಯ ಶಾಂತ ರಾಜ್ಯ, ಸರ್ವ ಧರ್ಮದ ಸಂಕೇತ, ಇದು ಸರ್ವ ಜಾತಿ ಜನಾಂಗದ ತೋಟ ಅಂತೇಳಿ ಕುವೆಂಪು ಅವರು ಹೇಳಿದ್ದು ನೆನಪಿಟ್ಕೋಬೇಕು ಬಸನಗೌಡ ಪಾಟೀಲ್ ಯತ್ನಾಳ್. ದಕ್ಷಿಣ ಭಾರತದಲ್ಲಿ ಇದೇ ಯಡಿಯೂರಪ್ಪ ಮತ್ತು ಅವರ ಮಗ ಮತ್ತೆ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ್ತಾರೆ. ಅವ್ರ ಬಾಯಾಗ ಎಂದಾದರೂ ಹಿಂದೂ ಮುಸ್ಲಿಂ ಮಾತೈತೆ ಅಂತ ಕೇಳ್ರಿ. ಯಾವಾಗಲೂ ಬೇಯ್ತಾರೆ ಹಿಂದೂ ಮುಸ್ಲಿಮ್ಗೆ. ಅನೇಕ ರಾಜ್ಯದ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದೇ ಜಗದೀಶ ಶೆಟ್ಟರ್ದಾರ, ಪ್ರಹ್ಲಾದ್ ಜೋಶಿ ಅಂತ ರಾಷ್ಟ್ರೀಯ ನಾಯಕರದಾರ. ಎಂದಾದರೂ ಮುಸಲ್ಮಾನರ ಬಗ್ಗೆ ಅವಹೇಳನಕಾರಿ ಬೇಯ್ತಾರ? ಕೆಲವು ರೀತಿ ನೀತಿ ಕನ್ನಡಗಳ ಬಗ್ಗೆ ವಿರೋಧ ಮಾಡಬಹುದು, ಓಲೈಕೆ ಬಗ್ಗೆ ವಿರೋಧ ಮಾಡಬಹುದು, ಆದರೆ ನೇರವಾಗಿ ಮುಸಲ್ಮಾನರನ್ನ ಸಿಕ್ಕಂಗೆ ಬೇಯುವುದಿಲ್ಲ. ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಬೇದು. ಅದು ರಂಜಾನದಲ್ಲಿ ಈ ಮುಸಲ್ಮಾನರು ಯಾಕೆ ನಮಗೆ ಸುಮ್ಕೆ ಬೇಯ್ತಾನಪ್ಪ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಇವತ್ತು ಉಚ್ಚಾಟನೆ ಆದಂಥ ಒಂದು ಶಾಪ. ಈ ಮುಸಲ್ಮಾನರ ಪ್ರಾರ್ಥನೆ ಎಷ್ಟು ಕಡಕೈತೆ ಅನ್ನೋದು ಬಸನಗೌಡ ಪಾಟೀಲ್ ಯತ್ನಾಳ್ ತಿಳ್ಕೋಬೇಕು. ಈಗ ಮುಂದಿನ ದಾರಿ ಏನು? ಈಗ ರಮೇಶ ಜಾರಕಿಹೊಳಿನ ತೊಗೊಂಬಂದಾರ ಚಲೋ ಡೋಣ್. ಆ ಡೋಣಿನ್ಯಾಗ ಕೂತ್ರ ಮಾತ್ರ ನೀ ದಾಡ್ತಿ. ರಮೇಶ ಜಾರಕಿಹೊಳಿ ಬೆನ್ನು ಹತ್ತಲಿಲ್ಲಂದ್ರೆ ಇದು ಯಾವುದೇ ಪರಿಸ್ಥಿತಿಯಲ್ಲಿ ರದ್ದಿಕ್ಕಾಗದ ಬಸನಗೌಡ ಪಾಟೀಲ್. ಅದು ಎದಕ್ಕೂ ಕೆಲಸಕ್ಕೆ ಬಾರದಂದು ಇವತ್ತು ರಾಜ್ಯಾದ್ಯಂತ ಮಾತಾಡಕತ್ತಾರ. ಪ್ರತಾಪ್ ಸಿಂಹನ ಪರಿಸ್ಥಿತಿ, ಸಿದ್ದೇಶ್ವರ ಪರಿಸ್ಥಿತಿ, ಈಶ್ವರಪ್ಪನ ಪರಿಸ್ಥಿತಿ, ಕಟೀಲನ ಪರಿಸ್ಥಿತಿ, ಸದಾನಂದ ಗೌಡನ ಪರಿಸ್ಥಿತಿ ಎಲ್ಲ ಅವಲೋಕನ ಮಾಡ್ಕೋಬೇಕು. ಲಾಲಕೃಷ್ಣ ಅದ್ವಾನಿ ದೇಶಾದ್ಯಂತ ತಿರುಗಾಡಿ ಪಕ್ಷ ಕಟ್ಟಿದಂಥವರಿಗೆ ಇದೇ ಭಾರತೀಯ ಜನತಾ ಪಕ್ಷದಲ್ಲಿ ಶಿಸ್ತಿನ ಪಕ್ಷ ಅನ್ನೋದು ಉದಾಹರಣೆ. ಯಾಕೆ ಪ್ರಧಾನಮಂತ್ರಿ ಆಗ್ಬೋದಿತ್ತಲ್ಲ ಲಾಲಕೃಷ್ಣ ಅದ್ವಾನಿ, ಯಾಕೆ ಮೋದಿ ಆದರು? ಇವೆಲ್ಲ ಸಿದ್ಧಾಂತ ಅದಾವೆ. ಹಿಂಗೆ ಒದರಾಡೋರನ್ನ ಬೇಯವ್ರನ್ನ ಯಾರು ತಗೊಳ್ಳೋದಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ತನ್ನದೇ ಆದಂಥ ಒಂದು ಶಿಸ್ತೈತಿ. ಈಗ ಯತ್ನಾಳ್ನ ಹೊರಗೆ ಹಾಕಿದ್ದ ಈಗ ಭಾರತೀಯ ಜನತಾ ಪಕ್ಷಕ್ಕೆ 14% ಮುಸಲ್ಮಾನರಲ್ಲಿ 7% ಮುಸಲ್ಮಾನರ ಮತಗಳು ಪ್ಲಸ್. ಅದಕ್ಕಾಗಿ 32 ಲಕ್ಷ ಆಹಾರ ಕಿಟ್ ಕೊಟ್ಟರು. ರಂಜಾನದ ಸೌಗತೆ ಮೋದಿ ಅಂಥೇಳಿ ತಿಳ್ಕೋರಿ ಬಸನಗೌಡ ಪಾಟೀಲ್ ಯತ್ನಾಳ್. ನೀವು ಒದರ್ಕೋತ ಹೊಂಟ್ರಿ, ಅವರು ಓಲೈಕೆ ಮಾಡ್ಕೋತ ಹೊಂಟ್ರೆ ಪ್ರೀತಿ ಗಳಿಸ್ಬೇಕು. ಇದೇ ಇವತ್ತಿನ ವಿಶೇಷ ಸ್ಟೋರಿ. ರಮೇಶ್ ಜಾರಕಿಹೊಳಿ ನಿನಗೆ ಬೆನ್ನು ಹತ್ತಲಿಲ್ಲ ಅಂದ್ರೆ ನಿನಗೆ ಯಾರೂ ಮಾತಾಡ್ಸಿರ್ಕಿಲ್ಲ. ಹಾಗೆ ರಮೇಶ್ ಜಾರಕಿಹೊಳಿಗೆ ಒಂದು ಶಕ್ತಿ ಐತಿ. ಮತ್ತೆ ಅಲ್ಲೇ ಬಂದ ಕಾಲು ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇದು ಖಡಕ ಜವಾರಿ ಕಾಕನ ಅನೇಕ ಬಾರಿ ನಾನು ವಿಡಿಯೋ ಮುಖಾಂತರ ಹೇಳಿದ್ದೀನಿ. ನೀವು ಖಡಕ ಜವಾರಿ ಕಾಕ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಅನಿಸಿಕೆಗಳನ್ನ ಹಾಕ್ರಿ. ನಮಸ್ಕಾರ.